ಒಂದು ಮಗು ಹುಟ್ಟಿದಾಗ ಪೋಷಕರಾಗಿ, ಕುಟುಂಬದವರಾಗಿ, ಸಮಾಜದ ಭಾಗವಾಗಿ ನಮ್ಗೆಲ್ರಿಗೂ ಆ ಮಗುವಿನ ಮೇಲೆ 1000 ಕನಸುಗಳಿರ್ತವೆ ಅಲ್ವಾ? ಆರೋಗ್ಯವಾಗಿರ್ಬೇಕು, ಒಳ್ಳೆ ವ್ಯಕ್ತಿಯಾಗ್ಬೇಕು, ಬುದ್ಧಿವಂತನಾಗಿ ಬೆಳೆದು ಜೀವನದಲ್ಲಿ ಯಶಸ್ಸು ಕಾಣ್ಬೇಕು, ತಾನು ಬೆಳೆಯೋದ್ರ ಜೊತೆಗೆ ಬೇರೆಯವರನ್ನು ಬೆಳೆಸ್ಬೇಕು. ಇದೆಲ್ಲ ನಮ್ಮೆಲ್ಲರ ಸಹಜವಾದ ಆಸೆ. ಹಿರಿಯರು ಯಾವಾಗ್ಲೂ ಹೇಳ್ತಿದ್ದ ಮಾತಿದು. ಆದ್ರೆ ಈಗ ವಿಜ್ಞಾನ ಕೂಡ ಇದನ್ನೇ ಹೇಳ್ತಿದೆ. ಒಂದು ಮಗುವಿನ ಭವಿಷ್ಯ ಹೇಗಿರುತ್ತೆ ಅನ್ನೋದು ಅದರ ಜೀವನದ ಮೊದಲ 7-8 ವರ್ಷಗಳ ಮೇಲೆ ನಿಂತಿದೆ ಅಂತ ಇವತ್ತಿನ ಸಂಶೋಧನೆಗಳು ಗಟ್ಟಿಯಾಗಿ ಹೇಳ್ತಿವೆ. ಒಂದು ಉದಾಹರಣೆ ತಗೊಳ್ಳೋಣ. 6 ತಿಂಗಳ ಮಗುವಿಗೆ ಬೇಕಾದಷ್ಟು ಪ್ರೀತಿಯ ಸ್ಪರ್ಶ, ಒಂದು ಭದ್ರತೆಯ ಭಾವನೆ ಸಿಕ್ಕಿಲ್ಲ ಅನ್ಕೊಳ್ಳಿ. ಅದೇ ಮಗು 25 ವರ್ಷದ ಯುವಕ ಅಥವಾ ಯುವತಿಯಾದಾಗ ಬೇರೆಯವರಿಗೆ ಪ್ರೀತಿ ಕೊಡಕ್ಕೆ, ಪ್ರೀತಿ ತೋರ್ಸಕ್ಕೆ ಕಷ್ಟಪಡಬಹುದು. ನೋಡಿ, ಬಾಲ್ಯದ ಒಂದು ಸಣ್ಣ ಕೊರತೆ ಭವಿಷ್ಯದಲ್ಲಿ ಎಂತಹ ದೊಡ್ಡ ಪರಿಣಾಮ ಬೀರಬಹುದು. ಇನ್ನೊಂದು ಉದಾಹರಣೆ ನೋಡಿ. 2 ವರ್ಷದ ಮಗುವಿಗೆ ಬೇರೆ ಮಕ್ಕಳ ಜೊತೆ ಸೇರಿ ಆಟ ಆಡೋಕೆ ಅವಕಾಶನೇ ಸಿಕ್ಕಿಲ್ಲ ಅಂದ್ರೆ ಅದೇ ವ್ಯಕ್ತಿಗೆ 40ನೇ ವಯಸ್ಸಿನಲ್ಲಿ ಆಫೀಸ್ನಲ್ಲಿ ಒಂದು ಟೀಮ್ ಜೊತೆ ಹೊಂದಿಕೊಂಡು ಕೆಲಸ ಮಾಡೋದು ಕಷ್ಟ ಆಗ್ಬೋದು. ಅಂದ್ರೆ ಬಾಲ್ಯದ ಆಟಪಾಠಗಳು ನಮ್ಮ ವೃತ್ತಿಜೀವನದ ಮೇಲೂ ಪರಿಣಾಮ ಬೀರ್ತವೆ. ಆದ್ರೆ ಹೀಗ್ಯಾಕಾಗತ್ತೆ? ಏನಿದ್ರ ಹಿಂದಿನ ರಹಸ್ಯ? ಆ ಮೊದಲ ಕೆಲವು ವರ್ಷಗಳಲ್ಲಿ ಮಗುವಿನ ಪುಟ್ಟ ಮೆದುಳಿನೊಳಗೆ ಅಂಥದ್ದೇನು ಪವಾಡ ನಡೆಯುತ್ತೆ? ಬನ್ನಿ ಅದ್ರ ಬಗ್ಗೆನೇ ಈಗ ತಿಳ್ಕೊಳ್ಳೋಣ. ಮೆದುಳಿನ ಒಳಗಿನ ವೈರಿಂಗ್ ಸಿಸ್ಟಮ್ ಹೇಗಿರುತ್ತೆ? ಮಗುವಿಗಾಗುವ ಪ್ರತಿಯೊಂದು ಅನುಭವ ಒಂದೊಂದೇ ಇಟ್ಟಿಗೆ ಜೋಡಿಸಿ ಮನೆ ಕಟ್ಟಿದ ಹಾಗೆ ಅದರ ಮನಸ್ಸನ್ನ ಹೇಗೆ ರೂಪಿಸುತ್ತೆ ಅಂತ ನೋಡೋಣ. ಮಗು ಹುಟ್ಟಿದಾಗ ಅದರ ಮೆದುಳಲ್ಲಿ ಸುಮಾರು 100 ಬಿಲಿಯನ್ ಅಂದ್ರೆ 10,000 ಕೋಟಿ ಜೀವಕೋಶಗಳಿರ್ತವೆ. ಯೋಚ್ನೆ ಮಾಡಿ, ನಮ್ಮ ಆಕಾಶ ಗಂಗೆಯಲ್ಲಿರೋ ನಕ್ಷತ್ರಗಳ ಸಂಖ್ಯೆಯು ಹೆಚ್ಚು ಕಡಿಮೆ ಇಷ್ಟೇ. ಎಂಥ ಅದ್ಭುತವಾದ ಶಕ್ತಿಯೊಂದಿಗೆ ಒಂದು ಮಗು ಹುಟ್ಟುತ್ತೆ ಅಲ್ವಾ? ಈ ಜೀವಕೋಶಗಳನ್ನೇ ವಿಜ್ಞಾನಿಗಳು ನ್ಯೂರಾನ್ಗಳು ಅಂತ ಕರೀತಾರೆ. ಇವೇ ಮೆದುಳಿನ ಬಿಲ್ಡಿಂಗ್ ಬ್ಲಾಕ್ಸ್. ಮಗುವಿಗೆ ಪ್ರತಿಯೊಂದು ಹೊಸ ಅನುಭವ ಆದಾಗಲೂ ಈ ನ್ಯೂರಾನ್ಗಳು ಒಂದಕ್ಕೊಂದು ಕನೆಕ್ಟ್ ಆಗೋಕೆ ಶುರು ಮಾಡ್ತವೆ. ಹಾಗಾದ್ರೆ ಈ ಕನೆಕ್ಷನ್ಗಳು ಆಗೋದು ಹೇಗೆ? ತುಂಬಾ ಸಿಂಪಲ್. ಮಗುವಿಗೆ ಒಂದು ಅನುಭವ ಆಗತ್ತೆ. ತಕ್ಷಣ 2 ನ್ಯೂರಾನ್ಗಳು ಒಂದರ ಕೈ ಇನ್ನೊಂದು ಹಿಡ್ದುಕೊಂಡ ಹಾಗೆ ಒಂದು ಹೊಸ ಕನೆಕ್ಷನ್ ಆಗತ್ತೆ. ಅದೇ ಅನುಭವ ಮತ್ತೆ ಮತ್ತೆ ಆದಾಗ ಆ ಕನೆಕ್ಷನ್ ಸಿಮೆಂಟ್ ಹಾಕಿದ ಹಾಗೆ ಗಟ್ಟಿಯಾಗತ್ತೆ. ಈ ಗಟ್ಟಿ ಕನೆಕ್ಷನ್ಗಳೇ ಮಗುವಿನ ಕೌಶಲ್ಯ ಮತ್ತು ಜ್ಞಾನಕ್ಕೆ ಅಡಿಪಾಯ. ಇಲ್ಲಿ ಒಂದು ಮುಖ್ಯವಾದ ವಿಚಾರವನ್ನ ಗಮನಿಸಬೇಕು. ಮಗುವಿಗೆ ಸಿಗುವ ಅನುಭವದ ಗುಣಮಟ್ಟ ಹೇಗಿರುತ್ತೋ ಮೆದುಳಿನ ವೈರಿಂಗ್ ಕೂಡ ಹಾಗೇನೇ ಆಗುತ್ತೆ. ಪ್ರೀತಿ, ಪ್ರಶಂಸೆ, ಭದ್ರತೆಯಂತಹ ಪಾಸಿಟಿವ್ ಅನುಭವಗಳು ನಂಬಿಕೆ, ಆತ್ಮವಿಶ್ವಾಸವನ್ನ ಕಟ್ಟಿದ್ರೆ, ಭಯ, ಕೋಪ, ಅಭದ್ರತೆಯಂತಹ ನೆಗೆಟಿವ್ ಅನುಭವಗಳು ಅಪನಂಬಿಕೆ, ಹಿಂಜರಿಕೆಯನ್ನೇ ಬೆಳೆಸ್ತವೆ. ಆದರೆ ಮಕ್ಕಳ ಮೆದುಳಲ್ಲಿ ಒಂದು ಅದ್ಭುತವಾದ, ವಿಶೇಷವಾದ ಶಕ್ತಿ ಇದೆ. ಅದು ನಮ್ಮ ವಯಸ್ಕರ ಮೆದುಳಿನಿಂದ ತುಂಬಾನೇ ಬೇರೆ. ಏನದು ವಿಶಿಷ್ಟ ಶಕ್ತಿ ಅಂತ ಈಗ ನೋಡೋಣ ಬನ್ನಿ. ಏನದು ವಿಶೇಷ? ಯಾಕೆ ಮಕ್ಕಳ ಮೆದುಳು ದೊಡ್ಡವರ ಮೆದುಳಿಗಿಂತ ಇಷ್ಟು ಭಿನ್ನ? ಯಾವುದದನ್ನ ಅಷ್ಟು ಸ್ಪೆಷಲ್ ಆಗಿ ಮಾಡುತ್ತೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸುಲಭದ ಹೋಲಿಕೆ ಇದೆ. ವಯಸ್ಕರ ಮೆದುಳು ಒಂದು ಗಟ್ಟಿಯಾದ ಮಣ್ಣಿನ ಮಡಿಕೆ ಇದ್ಹಾಗೆ. ಹೊಸ ಅನುಭವಗಳು ಅದರಲ್ಲಿ ಜ್ಞಾನವನ್ನ ತುಂಬುತ್ತವೆ, ಸರಿ? ಆದ್ರೆ ಮಡಿಕೆ ಸೈಜ್ ಮಾತ್ರ ಅಷ್ಟೇ ಇರುತ್ತೆ. ಆದ್ರೆ ಮಗುವಿನ ಮೆದುಳು ಹಾಗಲ್ಲ. ಅದೊಂದು ಹಿಗ್ಗುವ, ಫ್ಲೆಕ್ಸಿಬಲ್ ಮಡಿಕೆ ಇದ್ಹಾಗೆ. ಹೊಸ ಅನುಭವಗಳು ಜ್ಞಾನವನ್ನ ತುಂಬೋದ್ರ ಜೊತೆಗೆ ಆ ಮಡಿಕೆ ಸೈಜನ್ನೇ ದೊಡ್ಡದು ಮಾಡ್ತವೆ. ಅಂದ್ರೆ ಇಲ್ಲಿರೋ ಮುಖ್ಯವಾದ ಪಾಯಿಂಟ್ ಏನ್ ಗೊತ್ತಾ? ಬಾಲ್ಯದ ಅನುಭವಗಳು ಕೇವಲ ಜ್ಞಾನವನ್ನು ತುಂಬಲ್ಲ, ಬದಲಿಗೆ ಆ ಜ್ಞಾನವನ್ನ ಹಿಡಿದಿಟ್ಟುಕೊಳ್ಳುವ ಪಾತ್ರೆಯನ್ನೇ ಆ ಮಡಕೆಯನ್ನೇ ದೊಡ್ಡದು ಮಾಡುತ್ತವೆ. ಚಿಕ್ಕ ವಯಸ್ಸಿನಲ್ಲಿ ಆ ಮಡಿಕೆ ಎಷ್ಟು ದೊಡ್ಡದಾಗುತ್ತೋ ಜೀವನ ಪೂರ್ತಿ ಅಷ್ಟು ಹೆಚ್ಚು ಜ್ಞಾನವನ್ನ ಕಲಿಯುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಹಾಗಾದ್ರೆ ಎಲ್ಲಾ ಕೌಶಲ್ಯಗಳನ್ನು ಯಾವಾಗ ಬೇಕಾದ್ರೂ ಕಲಿಯಬಹುದಾ? ಇಲ್ಲ. ಮೆದುಳಿನ ಬೆಳವಣಿಗೆಯಲ್ಲಿ ಕೆಲವು ನಿರ್ದಿಷ್ಟ ಅವಕಾಶದ ಕಿಟಕಿಗಳು ಇರ್ತವೆ. ಅಂದ್ರೆ ಕೆಲವು ವಿಷಯಗಳನ್ನ ಕಲಿಯೋಕೆ ಕೆಲವು ವಯಸ್ಸಿನ ಹಂತಗಳು ತುಂಬಾನೇ ಪ್ರಶಸ್ತವಾಗಿರ್ತವೆ. ಅದೊಂದು ಗೋಲ್ಡನ್ ಪೀರಿಯಡ್ ಇದ್ಹಾಗೆ. ಈ ಸಮಯಗಳನ್ನ ಸ್ವಲ್ಪ ಗಮನಿಸಿ. ಹುಟ್ಟಿದ ಮೊದಲ ವರ್ಷದಲ್ಲಿ ನೋಡೋದು, ಕೇಳೋದು, ಈ ಇಂದ್ರಿಯಗಳ ಬೆಳವಣಿಗೆ ತುಂಬಾ ಫಾಸ್ಟ್ ಆಗಿರುತ್ತೆ. ಭಾಷೆ ಕಲಿಯೋಕೆ ಮೊದಲ 4 ವರ್ಷಗಳು ಬೆಸ್ಟ್ ಟೈಮ್. ಭಾವನೆಗಳನ್ನ ಕಂಟ್ರೋಲ್ ಮಾಡೋದು, ಒಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳೋದು ಮೊದಲ 3 ವರ್ಷದಲ್ಲಿ ಆಗತ್ತೆ. ಇದೇ ರೀತಿ ಸಾಮಾಜಿಕ ಕೌಶಲ್ಯ, ಸಮಸ್ಯೆ ಬಗೆಹರಿಸೋ ಕೌಶಲ್ಯಕ್ಕೂ ತನ್ನದೇ ಆದ ಸಕಾಲವಿರುತ್ತೆ. ಇಷ್ಟೆಲ್ಲ ಕೇಳಿದ್ಮೇಲೆ ಹಾಗಾದ್ರೆ ಮಕ್ಕಳಿಗೆ ಒಂದು ಬಲವಾದ ಅಡಿಪಾಯ ಹಾಕೋಕೆ ನಿಜವಾಗ್ಲೂ ಏನು ಬೇಕು ಅಂತ ಅನ್ಸ್ಬೋದು ಅಲ್ವಾ? ಉತ್ತರ ನೀವು ಅಂದ್ಕೊಂಡಿದ್ದಕ್ಕಿಂತ ತುಂಬಾನೇ ಸರಳವಾಗಿದೆ.
ಮೊದಲಿಗೆ ಏನು ಬೇಕಾಗಿಲ್ಲ ಅಂತ ನೋಡೋಣ. ಮಕ್ಕಳ ಮೆದುಳಿನ ಬೆಳವಣಿಗೆಗೆ ದುಬಾರಿ ಆಟಿಕೆಗಳು, ಸ್ಪೆಷಲ್ ಬಿಲ್ಡಿಂಗ್ಗಳು ಅಥವಾ ರಾಶಿ ಹಣ ಇವು ಯಾವೂ ಬೇಕಾಗಿಲ್ಲ. ಇವು ಪೋಷಕರ ಮೇಲೆ ಬೀಳುವ ಅನಗತ್ಯ ಒತ್ತಡವಷ್ಟೇ. ಹಾಗಾದ್ರೆ ನಿಜವಾಗ್ಲೂ ಏನ್ಬೇಕು? ಪ್ರೀತಿಯಿಂದ ಮಾತಾಡೋದು, ಬೇರೆ ಮಕ್ಳ ಜೊತೆ ದೊಡ್ಡವರ ಜೊತೆ ಬೆರೆತು ಆಟ ಆಡೋದು, ತಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನ ಯಾವುದೇ ಅಡೆತಡೆಯಿಲ್ಲದೆ ಅನ್ವೇಷಿಸೋದು, ಸಣ್ಣಪುಟ್ಟ ಸವಾಲುಗಳನ್ನ ತಾವೇ ಎದುರಿಸಿ ಗೆಲ್ಲೋದು, ಚಿಕ್ಕಪುಟ್ಟ ಜಗಳಗಳನ್ನ ಬಗೆಹರಿಸ್ಕೊಡೋದು. ಈ ಸರಳ ದೈನಂದಿನ ಅನುಭವಗಳೇ ಮಕ್ಕಳ ಮೆದುಳಿಗೆ ಅತ್ಯುತ್ತಮವಾದ ಪೋಷಣೆ. ಒಬ್ಬ ವ್ಯಕ್ತಿಯ ಇಡೀ ಜೀವನದ ಸಾಮರ್ಥ್ಯಕ್ಕೆ ಅಡಿಪಾಯ ಹಾಕೋದು ಈ ಕೆಲವು ವರ್ಷಗಳು. ಹಾಗಾದ್ರೆ ಆ ಭದ್ರವಾದ ಅಡಿಪಾಯ ಕಟ್ಟೋಕ್ಕೆ ನಾವೆಲ್ಲರೂ ಹೇಗ್ ಸಹಾಯ ಮಾಡ್ಬೋದು? ಇದೊಂದು ನಾವು ಯೋಚಿಸಲೇಬೇಕಾದ ವಿಷಯ.